ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 10 ನಂಬರ್ದು 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. ದಾರನ ಮೊದಲು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಸಿಂಗಲ್ ಕ್ರೋಶೆ ಅಂತಲೂ ಹೇಳ್ತೀವಿ. ಈಗ ಬಟ್ಟೆಗೆ ದಾರನ ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಲಾಕ್ ಆದಮೇಲೆ ನಾನು ಇನ್ನೂ ಒಂದ್ಸಲ ಲಾಕ್ ಮಾಡ್ತೀನಿ. ಯಾಕಂದರೆ ನಾನು ಫಸ್ಟ್ಗೆ ಬೀಡ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಅದು ಸೆಕ್ಯೂರ್ ಆಗಿರಲಿ ಅಂತ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಒಂದು ಸಲನೂ ಲಾಕ್ ಮಾಡ್ಬೋದು, ಬಟ್ 2 ಸಲ ಮಾಡಿದರೆ ಒಳ್ಳೆಯದು. ಈಗ ನಾನೊಂದಿಲ್ಲಿ ರೋಸ್ ಬೀಡ್ ಹಾಕ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೀಡ್ ಬೇಕೋ ಆ ಥರ ಬೀಡನ್ನ ನೀವು ಹಾಕೋಬೋದು. ನಾನಿಲ್ಲಿ ರೋಸ್ ಬೀಡ್ ಹಾಕಿ ಬೀಡನ್ನ ಮೊದಲು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಬೀಡನ್ನ ಮೊದಲು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದಾದಮೇಲೆ ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ಅಷ್ಟಕ್ಕೆ ಡಬಲ್ ಕ್ರೋಶೆಯಿಂದ ಬೀಡನ್ನ ಬಟ್ಟೆಗೆ ಲಾಕ್ ಮಾಡಬೇಕು. ಮಾಮೂಲಿ ಸಿಂಗಲ್ ಕ್ರೋಶೆಯಿಂದ ಅಲ್ಲ, ಡಬಲ್ ಕ್ರೋಶೆಯಿಂದ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಡಬಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಕಂಬ ಅಂತಲೂ ಹೇಳ್ತೀವಿ. ನೋಡಿ, ಈ ಥರ ಡಬಲ್ ಕ್ರೋಶೆ ಹಾಕೋಬೇಕು. ಮೊದಲು ನೀಡಲ್ ಮೇಲೆ ಎರಡು ದಾರ ತಗೊಂಡು ಬಟ್ಟೆಗೆ ಹಾಕಿ, ಆಮೇಲೆ ಒಂದು ದಾರ ಹಾಕಿ 2 ದಾರ ಆಚೆ ತೆಗೆಯೋದು. ಇದು ನಿಮಗೆಲ್ಲ ಗೊತ್ತೇ ಇದೆ. ಇದಾದಮೇಲೆ ನಾನಿಲ್ಲಿ 2 ಚೈನ್ ಹಾಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ಆ ಡಬಲ್ ಕ್ರೋಶೆಗೇನೆ ಒಂದು ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, 2 ಚೈನ್ ಹಾಕಿದೆ. 2 ಚೈನ್ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನಿಮ್ಗೆ ಗೊತ್ತಿದೆ ಟ್ರಿಪಲ್ ಕ್ರೋಶೆ ಹಾಕೋದು ಹೇಗೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಒಂದು ಚೈನ್ ಹಾಕ್ಕೊಂಡೆ. ಚೈನ್ ಆದಮೇಲೆ ಈಗ ಏನು ಟ್ರಿಪಲ್ ಕ್ರೋಶೆ ಹಾಕಿರ್ತೀರಲ್ಲ, ಅಲ್ಲಿಗೆ ನೀವು ಒಂದು ಸಿಂಗಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ಒಂದು 5 ಅಥವಾ 6 ಕೂಡ ಹಾಕೋಬೋದು. ಇದು ಹೆಂಗಾಗತ್ತೆ ಅಂದರೆ 2 ಚೈನು ಮತ್ತು ಟ್ರಿಪಲ್ ಕ್ರೋಶೆ ಗ್ಯಾಪಲ್ಲಿ ನಮ್ಮದು ಸಿಂಗಲ್ ಕ್ರೋಶೆಗಳು ಬರ್ತವೆ. ನೋಡಿ, ತುಂಬ ಈಸಿಯಾಗಿದೆ. ಅರ್ಥ ಆಗಿಲ್ಲ ಅಂದರೆ ಪಾಸ್ ಮಾಡಿಬಿಟ್ಟು ಪ್ರಾಕ್ಟೀಸ್ ಮಾಡಿ, ಅರ್ಥ ಆಗುತ್ತೆ. ಸ್ಕಿಪ್ ಮಾಡೋದ್ರಿಂದ ಅರ್ಥ ಆಗಲ್ಲ. ಸೊ ಕಂಟಿನ್ಯೂ ಆಗಿ ನೋಡಿ, ಆವಾಗ ಅರ್ಥ ಆಗುತ್ತೆ. ನೋಡಿ, ಈ ಥರ ಈಗ ನಾನು 5 ಸಲ ಹಾಕ್ತಾ ಇದ್ದೀನಿ ಈ ಥರ ಸಿಂಗಲ್ ಕ್ರೋಶೆಗಳನ್ನ. ನಿಮ್ಗೆ ಇನ್ನೂ ಗ್ಯಾಪ್ ಇದೆ ಅಂತ ಅನಿಸಿದರೆ 6 ಸಲ ಬೇಕಿದ್ರೂ ಹಾಕ್ಬೋದು. ಈಗ ಟ್ರಿಪಲ್ ಕ್ರೋಶೆನ ಹಾಕಿರ್ತಿದ್ವಲ್ಲ, ಅದ್ರ ಮೇಲೇ ನಾನು ಸಿಂಗಲ್ ಕ್ರೋಶೆಸ್ ಹಾಕ್ತಾ ಇದ್ದೀನಿ. ಲಾಕ್ ಅಂತಲೂ ಹೇಳ್ತೀವಿ. ಹಂಗೆ 5 ಸಲ ಹಾಕ್ತಾ ಇದ್ದೀನಿ. ನಾನಿಲ್ಲಿ ನಿಧಾನಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ, ಎಲ್ರಿಗೂ ಅರ್ಥ ಆಗಲಿ ಅಂತ. ಎಲ್ಲಾದರೂ ಏನಾದ್ರು ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ನಾನು ಇಂಪ್ರೂವ್ ಮಾಡ್ಕೋತೀನಿ. ಈಗ 5 ಸಲ ಆದಮೇಲೆ ಈಗ ಮೊದಲಿಗೇನು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಇನ್ನೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ಬೇಸ್ಗೆ ಬೀಡನ್ನ ಲಾಕ್ ಮಾಡಿದಾಗ ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಅಲ್ಲಿಗೆ ಒಂದು ಪ್ಲೇಟಲ್ಲಿ ಕಂಪ್ಲೀಟ್ ಆಯಿತು. ಈಗ ನಾನು ನೆಕ್ಸ್ಟ್ ಮತ್ತೆ 2 ಚೈನ್ ಹಾಕ್ಕೊಂಡೆ. 2 ಚೈನ್ ಹಾಕ್ಕೊಳ್ಳೋದಾದಮೇಲೆ ಮತ್ತೆ ಅದೇ ಕಂಬಕ್ಕೇ ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ 2ನೇ ಪೆಟಲ್ ನಾನು ಮಾಡ್ತಾ ಇರೋದು. ನೋಡಿ, 2 ಪೆಟಲಿರೋ ಫ್ಲವರ್ ಇದೊಂಥರ. ನೋಡಿ, ಈಗ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನಿಮ್ಗೆ ಗೊತ್ತೇ ಇದೆ ಟ್ರಿಪಲ್ ಕ್ರೋಶೆ. ಸೊ ಈಗ ಒಂದು ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಈಗ ಒಂದು ಚೈನ್ ಹಾಕ್ಕೊಂಡು ಆ ಟ್ರಿಪಲ್ ಕ್ರೋಶೆಗೇ ಮತ್ತೆ 5 ಸಲ ಸಿಂಗಲ್ ಕ್ರೋಶೆಸ್ ಹಾಕ್ತಾ ಹೋಗಬೇಕು. ನಾವು ಮೊದಲಿನ ಪೆಟಲ್ ಹೇಗೆ ಹಾಕಿದ್ವಲ್ವ ಅದೇ ಥರನೇ, ಬಟ್ ಎಲ್ರಿಗೂ ಅರ್ಥ ಆಗಲಿ ಅಂತ ಮತ್ತೆ ತೋರಿಸ್ತಾ ಇದ್ದೀನಿ. ನೋಡಿ, ಈಗ 2ನೇ ಪೆಟಲ್ಗೂ ಅಷ್ಟೇ 5 ಸಲ ಸಿಂಗಲ್ ಕ್ರೋಶೆಸ್ ಹಾಕಬೇಕು. 5 ಅಥವಾ 6 ಬೇಕಿದ್ರೂ ಹಾಕ್ಬೋದು ಅಂತ ಹೇಳ್ದಲ್ಲ, ಹಾಗೆ 6 ಬೇಕಿದ್ರೂ ಹಾಕ್ಕೊಳ್ಳಿ. ಬಟ್ ನನಗೆ 5ಕ್ಕೇ ನಂದು ಟ್ರಿಪಲ್ ಕ್ರೋಶೆ ಫಿಲ್ ಆಯಿತು. ಸೊ ನಾನು ಬರೀ 5 ಸಲ ಹಾಕ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. 1ಕ್ಕೆ 5, 1ಕ್ಕೆ 6 ಆ ಥರ ಹಾಕೋಕ್ಕೋಗ್ಬೇಡಿ. ಎಲ್ಲ ಪೆಟಲ್ಸು ಒಂದೇ ಈಕ್ವಲ್ ಆಗಿ ಬರೋ ಥರ ಹಾಕ್ಬೇಕು ನೀವು. ನೋಡಿ, ಇದೇ ಥರ ಸಿಂಗಲ್ ಕ್ರೋಶೆಸ್ ಹಾಕ್ತಾ ಹೋಗಿ. ಸಿಂಗಲ್ ಕ್ರೋಶೆಸ್ ಕಂಪ್ಲೀಟ್ 5 ಸಲ ಆದಮೇಲೆ ಮೊದಲಿಗೇನು ಕಂಬ ಹಾಕಿರ್ತೀವಲ್ಲ, ಅಲ್ಲಿಗೆ ಮತ್ತೊಂದು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೊಳ್ಳಿ. ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶೆ ಅಂದರೂ ಒಂದೇ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಈ ಥರ ಆಯಿತು. 2 ಪೆಟಲ್ಸ್ ಅಷ್ಟೇ ಇದು, ನಾನು ಹೇಳ್ದಂಗೆ 2 ಪೆಟಲ್ಸ್ ಕಂಪ್ಲೀಟ್ ಆದಮೇಲೆ ಅದು ಎಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನಾನಿಲ್ಲಿ 4 ಚೈನ್ ಹಾಕೋತಾ ಇದ್ದೀನಿ. 4 ಅಥವಾ 5 ಕೂಡ ನೀವು ಹಾಕೋಬೋದು. ಇದು ಯಾಕಂತಂದರೆ ಇಲ್ಲಿ ನೀವು ಕುಚ್ಚು ಹಾಕೋಬೋದು. ಇಲ್ಲ ಅಂತಂದರೆ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಹಂಗೇನು ಕಂಟಿನ್ಯೂ ಮಾಡ್ಬೋದು. ಬಟ್ ಒಂಥರ ಡಿಸೈನ್ ಮರ್ಜ್ ಆದಂಗೆ ಕಾಣಿಸುತ್ತೆ, ನೀಟಾಗಿ ಕಾಣಿಸಲ್ಲ. ಸೊ ಬೆಟರ್ ನೀವು ಈ ಥರ 5 ಚೈನು ಅಥವಾ 4 ಚೈನ್ ಗ್ಯಾಪ್ ಈ ಥರ ಹಾಕ್ಕೊಂಡ್ರೆ ಡಿಸೈನ್ ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಡಬಲ್ ಕಲರ್ ನಿಮ್ಮ ಸೀರೆ ಇದ್ದರೆ
ನೀವು ಒಂದು ಕಲರ್ ಈ ಥರ ಡಿಸೈನ್ಗೆ ಹಾಕ್ಬೋದು, ಇನ್ನೊಂದು ಕಲರ್ ಕುಚ್ಚು ಹಾಕೋಬೋದು. ಈಗ ನಾನು ಎರಡನೇ ಡಿಸೈನ್ ಮಾಡ್ತಾಯಿದ್ದೀನಿ. ಎರಡನೇ ಡಿಸೈನ್ಗಷ್ಟೇ ಒಂದು ಫ್ಲವರ್ ಬೀಡ್ ಹಾಕ್ಕೊಂಡೆ. ಫ್ಲವರ್ ಬೀಡ್ ಹಾಕ್ಕೊಂಡು ಬೀಡನ್ನ ಮೊದಲು ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಡಬಲ್ ಕ್ರೋಶೆಯಿಂದ ಆ ಬೀಡನ್ನ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಮೊದಲಿಗೆ ಹಾಕಿದ್ನಲ್ಲ ಅದೇನೆ ಮತ್ತೊಂದು ಸಲ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಕೆಲವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ನೋಡ್ಕೊಳ್ಳಿ. ಈಗ ಡಬಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ 2 ಸಲ ಚೈನ್ ಹಾಕ್ಕೋತಾ ಇದ್ದೀನಿ. 2 ಚೈನ್ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಆ ಕಂಬಕ್ಕೇ ಹಾಕೋಬೇಕು. ಬೀಡ್ ಲಾಕ್ ಮಾಡೋಕ್ಕೆ ಏನು ಕಂಬ ಹಾಕಿದ್ವಲ್ಲ ಅದಕ್ಕೇ ನಾವು ಒಂದು ಟ್ರಿಪಲ್ ಕ್ರೋಶೆ ಹಾಕ್ಕೋಬೇಕು. ಕಂಬ ಅಂದರೂ ಒಂದೇ, ಡಬಲ್ ಕ್ರೋಶೆ ಅಂದರೂ ಒಂದೇ. ನಾನೀಗ ಒಂದು ಟ್ರಿಪಲ್ ಕ್ರೋಶೆ ಹಾಕ್ಕೊಂಡೆ. ಟ್ರಿಪಲ್ ಕ್ರೋಶೆ ಆದಮೇಲೆ ಈಗ ಒಂದು ಚೈನ್ ಹಾಕ್ಕೋತಾ ಇದ್ದೀನಿ. ಒಂದು ಚೈನ್ ಹಾಕೊಳ್ಳೋದಾದಮೇಲೆ ಈಗ ಹಾಕಿರೋ ಟ್ರಿಪಲ್ ಕ್ರೋಶೆಗೆ 5 ಸಲ ಸಿಂಗಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ನೋಡಿ, ಒಂದಾಯಿತು. ಈಗ ಎರಡನೇದು ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, 2 ಸಿಂಗಲ್ ಕ್ರೋಶೆಸ್ ಕಂಪ್ಲೀಟ್ ಆಯಿತು. ಈಗ ಮೂರನೇದು ಹಾಕ್ತಾ ಇದ್ದೀನಿ. ನೋಡಿ, ಸಿಂಗಲ್ ಕ್ರೋಶೆಸು ಅಷ್ಟೇ ತುಂಬಾ ಸಿಂಪಲ್ ಆಗಿರುತ್ತೆ. ನೋಡಿ, ಈ ಥರ ಮೂರನೇದ್ದು ಕಂಪ್ಲೀಟ್ ಆಯಿತು. 3 ಕಂಪ್ಲೀಟ್ ಆದಮೇಲೆ ಈಗ ಮತ್ತೇನು ಸಿಂಗಲ್ ಕ್ರೋಶೆನೇ ಹಾಕ್ತಾ ಇದ್ದೀನಿ. ನಾನು ಹೇಳ್ದಂಗೆ 5 ಸಲ ಹಾಕಬೇಕು. ಒಟ್ಟಿನಲ್ಲಿ ಗ್ಯಾಪ್ ಇದೆ ಅಂತ ಅನಿಸಿದರೆ 6 ಸಲ ಬೇಕಿದ್ದರೂ ಹಾಕ್ಬೋದು. ಇದು ಮೊದಲನೇ ಪೆಟಲ್ಲು. ನೋಡಿ, ಈ ಥರ ಈಗ ನಾನು ಲಾಸ್ಟ್ನೇದು ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈಗ 5 ಸಲ ಸಿಂಗಲ್ ಕ್ರೋಶೆಸ್ ಕಂಪ್ಲೀಟ್ ಆದಮೇಲೆ ಮೊದಲಿಗೆ ಏನು ಕಂಬ ಹಾಕಿರ್ತೀವಲ್ವ ಅಲ್ಲಿಗೆ ಒಂದು ಸಲ ಲಾಕ್ ಮಾಡಬೇಕು. ಯಾಕೆ ಲಾಕ್ ಮಾಡ್ತಿದ್ದೀವಿ ಅಂದರೆ ಒಂದು ಪೆಟಲ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಈಗ ಎರಡನೇ ಪೆಟಲ್ಗೂ ಅಷ್ಟೇ 2 ಸಲ ಚೈನ್ ಹಾಕೋತೀನಿ. 2 ಸಲ ಚೈನ್ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಹಾಕೋತೀನಿ. ನೋಡಿ, ಒಂದು ಸಲ ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಈಗ ನೋಡಿ, ಈ ಥರ ಟ್ರಿಪಲ್ ಕ್ರೋಶೆ ಹಾಕಬೇಕು. ಟ್ರಿಪಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ನೋಡಿ, ಇನ್ನೂ ಕಂಪ್ಲೀಟ್ ಆಯ್ತು. ಈಗ ಟ್ರಿಪಲ್ ಕ್ರೋಶೆ ಕಂಪ್ಲೀಟ್ ಆಯಿತು. ಟ್ರಿಪಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ಒಂದು ಸಲ ಚೈನ್ ಹಾಕೋಬೇಕು. ನೋಡಿ, ಒಂದು ಸಲ ಚೈನ್ ಹಾಕೊಂಡಾದ್ಮೇಲೆ ಆ ಟ್ರಿಪಲ್ ಕ್ರೋಶೆ ಮೇಲೆ 5 ಸಲ ಸಿಂಗಲ್ ಕ್ರೋಶೆಸ್ ಹಾಕಬೇಕು. 5 ಅಥವಾ 6 ಸಲನೂ ಹಾಕ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ 5 ಸಲ ಸಿಂಗಲ್ ಕ್ರೋಶೆಸ್ ಹಾಕೋದು ತೋರಿಸ್ಕೊಡ್ತಾ ಇದ್ದೀನಿ. ಯಾರೋ ಲಾಸ್ಟ್ ಟೈಮ್ ಒಂದೇ ಡಿಸೈನ್ ಹಾಕಿದರೆ ಅರ್ಥ ಆಗಿಲ್ಲ ಅಂತ ಹೇಳಿದರು. ಅವ್ರಿಗೋಸ್ಕರ ಈಗ 2 ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಹಂಗೊಂದು ವೇಳೆ ನನ್ನ ಮೊದಲಿನ ಡಿಸೈನ್ಸಲ್ಲಿ ಅರ್ಥ ಆಗಿಲ್ಲ ಅಂದರೆ ಆ ವಿಡಿಯೋನೇ ಮತ್ತೆ ಫಸ್ಟಿಂದ ನೋಡ್ಬೋದು. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದ್ರ ಜೊತೆಗೇ ನೀವು ಪ್ರಾಕ್ಟೀಸ್ ಮಾಡಿದರೆ ನೀವು ಈಸಿಯಾಗಿ ಹಾಕ್ಬೋದು. ಅಲ್ಲಲ್ಲ ಪಾಸ್ ಮಾಡಿಕೊಂಡು ಹಾಕ್ತಾ ಹೋದರೆ ನಿಮಗೆ ಈಸಿ ಆಗುತ್ತೆ. ಹಾಗೆ ನಿಮ್ಗೆ ಯಾವ್ದಾದ್ರು ಹೊಸ ಡಿಸೈನ್ ಕಲಿಬೇಕು ಅಂತಿದ್ರೆ ನನಗೆ ಇನ್ಸ್ಟಾಗ್ರಾಮ್ಗೆ ನೀವು ಕಳಿಸ್ಬೋದು. ನಾನು ಆ ಡಿಸೈನ್ ನಿಮಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಹಾಗೆ ಮೆಹಂದಿ ಡಿಸೈನ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾನು ಅದನ್ನು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಈಗ ನೋಡಿ, 2ನೇ ಪೆಟಲ್ ಕೂಡ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೇ ಸಿಂಪಲ್ ಆಗಿದೆ ಈ ಡಿಸೈನು. ಜಾಸ್ತಿ ಕಾಂಪ್ಲಿಕೇಟೆಡ್ ಅಂತ ಏನಿಲ್ಲ. ನೋಡಿ, ಈಗ ನಾನು ಮತ್ತೆ ಈಗ ಚೈನ್ಸ್ ಹಾಕೋತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಸೀರೆ ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಬರುತ್ತೆ. ಒಂದು ಈ ಫ್ಲವರ್ ಪ್ಯಾಟರ್ನು, ಒಂದು 4 ಚೈನ್ ಗ್ಯಾಪು. ಇದಕ್ಕೆ ಬೇಸ್ ಲೈನ್ ಅಂತೇನಿಲ್ಲ, ಇದೇ ಬೇಸ್ ಲೈನ್ ಆಗಿರುತ್ತೆ. ನೀವು ಇದನ್ನ 2 ಅವರ್ಸಲ್ಲಿ ಕೂಡ ಕಂಪ್ಲೀಟ್ ಸೀರೆ ಮುಗಿಸ್ಬೋದು. ಇನ್ನೂ ಬೇಗ ಹಾಕ್ತೀನಿ ಅಂದರೆ 1.5 ಅವರಲ್ಲೂ ಮುಗಿಸ್ಬೋದು. ನೋಡಿ, ಲಾಸ್ಟ್ಗೆ ನಾನು ಈ ಥರ ಒಂದು ಚೈನ್ ಎಳ್ಕೊಂಡು ಈ ಥರ ಕಂಪ್ಲೀಟ್ ಮಾಡಿಕೊಂಡೆ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮದೆಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.